ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಸರ್ವೆ ರಿಪೋರ್ಟ್ ಅನ್ನ ತಂದಿದ್ದೇವೆ. ನಾನು ಮತ್ತು ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದೇವೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನೋಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನದ ಬಳಿಕ ಬಿ ಫಾರ್ಮ್ ಕೊಡ್ತೀವಿ. ಲೀಡರ್ಸ್ಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಪಕ್ಷ ಗೆಲ್ಲಬೇಕು, ಪಕ್ಷ ಗೆಲ್ಲೋದಕ್ಕೆ ಏನೇನ್ ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ಮಾಡುತ್ತೆ ಅದರ ಪ್ರಕಾರವಾಗಿ ಬಿ ಫಾರ್ಮ್ ಕೊಡ್ತೇವೆ. ನಾನು ಈಗಾಗಲೇ ಕೆಲವರ ಬಳಿ ಮಾತನಾಡಿದ್ದೇನೆ. ಮಾಜಿ ಮಂತ್ರಿಗಳ ಸೀಟ್ ಅದು, ವೀರಶೈವ ಮಹಾಸಭಾ ಅಧ್ಯಕ್ಷರ ಸೀಟ್ ಅದು. ಮೈನಾರಿಟಿಗಳು ನಮಗೆ ಇಂಪಾರ್ಟೆಂಟ್. ಆಸೆ ಪಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪೇನಿಲ್ಲ. ಎಲ್ಲರನ್ನ ಕೂರಿಸಿಕೊಂಡು ಮಾತನಾಡ್ತೇವೆ. ಈ ಹಿಂದೆ ಯಾರು ಆಕಾಂಕ್ಷಿಗಳಿದ್ರು ಟಿಕೆಟ್ ಕೊಟ್ಟಿರಲಿಲ್ಲ. 70% ಆಕಾಂಕ್ಷಿಗಳಿಗೆ ಮಾತು ಕೊಟ್ಟಂತೆ ಈ ಹಿಂದೆ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅನ್ನೋದಾಗಿ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಸರ್ವೆ ರಿಪೋರ್ಟ್ಸು ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವರು ಅವ್ರ ಅಭಿಪ್ರಾಯಗಳನ್ನು ನನಗೆ ಕೊಟ್ಟಿದ್ದಾರೆ. ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ ನಾನು ಕೆಲವ್ರ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡ್ತಿದ್ದಾರೆ. 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ಇದ್ದದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಬಿ ಫಾರ್ಮ್. ಕುಟುಂಬಗಳಿಗೆ ಟಿಕೆಟ್ ಕೊಡ್ತೀರಾ ಅಂತ ಸರ್? ಕುಟುಂಬಗಳಿಗೆ ಟಿಕೆಟ್ ಕುಟುಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಈಗ ಪೂರ್ತಿ ಕೆಳಗಡೆ ನಮಗೆ ಪಾರ್ಟಿ ಗೆಲ್ಲಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ಪಾರ್ಟಿ ಏನು ಹೇಳ್ತದೆ ಆ ರೀತಿ ಪಾರ್ಟಿ ಗೆಲ್ಲಕ್ಕೆ ಏನು ಅಂತ ಹೇಳಿ. ಯಾಕೆಂದರೆ ಅದೊಂದು ದೊಡ್ಡ ಮುಖಂಡಗಳ ಸೀಟ್ ಇದೆ, ಮಾಜಿ ಮಂತ್ರಿಗಳ ಸೀಟ್, ವೀರಶೈವ ಮಹಾಧ್ಯಕ್ಷರ ಸೀಟ್ ಇದೆ. ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸ್ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಅವ್ರ ಮಧ್ಯದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಏನು ಕ್ಲೇಮ್ ಇದೆ, ಅಲ್ಲೂ ಬೇರೆ ಕಡೆ ಇರೋದಕ್ಕೆ ಅಲ್ಲೂ ಬೇರೆ ಕ್ಲೇಮ್ಸ್ ಇದೆ. ನಾವು ಅದನ್ನೆಲ್ಲ ಕೂತ್ಕೊಂಡು ಸಂಜಾಯಿಷಿ ಮಾಡಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕೂಡಿಸ್ಕೊಂಡು ಮಾತಾಡಿ ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಕಂಪ್ಲೀಟ್ ಮಾಡಿದ್ವಿ. ನಾವು ಯಾರು MLAಗಳು ಟಿಕೆಟ್ ಕೊಡಲಿಲ್ಲ. ಲಾಸ್ಟ್ ಎಲೆಕ್ಷನಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ 70% ಮಾತು ಕೊಟ್ಟಿದ್ದು ಅವರೆಲ್ಲ 10 ಬಂದಿದ್ದರು. ಎಲ್ಲ ನಾವು ಅಕಾಮಡೇಟ್ ಮಾಡಿದ್ವಿ. ಸರ್, ಈಗ 2 ತಿಂಗಳ ಮುಂಚೆನೆ ನೀವು ಒಂದಿಷ್ಟು ಮುಖಂಡರ ಕರೆದು ಮಾತಾಡ್ಸಿರೋದು ವಾಸ್ತವ ಏನಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅಂತಂದ್ರೆ ಟಿಕೆಟ್ ಫೈನಲ್ ಕೂಡ ಒಂದು ಹಂತಕ್ಕಾಗಿದೆ. ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂಥದ್ದು ಒಂದಿಷ್ಟು ಗೊತ್ತಿದೆ, ನಮಗೊಂದು ಗೊತ್ತಿದೆ, ನನಗೆ ಏನಿದೆ ಅಂತ ಗೊತ್ತಿದೆ. ಬಟ್ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಸರ್ವೆ ರಿಪೋರ್ಟು ಅದೆಲ್ಲ ನನಗಿನ್ನ ಪಕ್ಷ ಕಾರ್ಯಕರ್ತರು ಏನು ಹೇಳ್ತಾರೆ ಅದು ನಾನು ನೋಡ್ಬೇಕಾದ್ರೆ. ನಾನಾಗಲೇ 2 ತಿಂಗಳಿಂದ ಎಲ್ಲ